ಹಲೋ ಆಲ್. ಸೊ ಈಗ ನಾವು ಕನ್ಸ್ಟ್ರಕ್ಷನ್ ಆಫ್ ಡಿಫ್ರೆಂಟ್ ಪಾಲಿಗಾನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನು ಆಗ್ಲೇ ಹೋದ ವಿಡಿಯೋದಲ್ಲಿ, ಪ್ರೀವಿಯಸ್ ವಿಡಿಯೋ ನಾನು ನಿಮಗೆ ಡೈಮೆನ್ಷನಿಂಗ್ ಟಾಪಿಕ್ ಕವರ್ ಮಾಡಿದ್ದೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಮೆನ್ಷನಿಂಗ್ ಸಿಸ್ಟಮ್ ಬಗ್ಗೆ ಕಲ್ತಿದ್ವಿ. Now we will go into last topic of Unit 1. Unit 1 ಇನ ಲಾಸ್ಟ್ ಟಾಪಿಕ್ ಇದು ಕನ್ಸ್ಟ್ರಕ್ಷನ್ ಆಫ್ ಡಿಫ್ರೆಂಟ್ ಪಾಲಿಗಾನ್ಸ್. ಇಲ್ಲಿ ನೀವು ಆಕ್ಚುಲಿ ಹೇಳಬೇಕು ಅಂದ್ರೆ ಇದನ್ನ ನೀವು ಸ್ಕೆಚ್ ಬುಕ್ ಅಲ್ಲಿ ಮಾಡಬೇಕು. ಸ್ಕೆಚ್ ಬುಕ್ ಅಂದ್ರೆ ನಿಮ್ಮ ರೆಕಾರ್ಡ್. ಆಸ್ ಪರ್ ನಿಮ್ಮ ಇದರ ಪ್ರಕಾರ ಯು ಕ್ಯಾನ್ ಸಿ ಕನ್ಸ್ಟ್ರಕ್ಷನ್ ಆಫ್ ಡಿಫ್ರೆಂಟ್ ಪಾಲಿಗಾನ್ಸ್ ಅಂದ್ರೆ ಇಲ್ಲಿಂದ ಬರ್ತದೆ, ಇವೆಲ್ಲ ಬರುತ್ತೆ. ಅಬ್ಸರ್ವ್ ಮಾಡಿ, ಇವಿಷ್ಟು ನೀವು ಆಕ್ಚುಲಿ ನಿಮ್ಮ ಸ್ಕೆಚ್ ಬುಕ್ ಅಲ್ಲಿ ಮಾಡಬೇಕಾಗುತ್ತೆ. ಓಕೆನಾ? ಇದನ್ನ ನಾನು ಹೇಳ್ಕೊಡ್ತೀನಿ. ಜಸ್ಟ್ ಮ್ಯಾನ್ಯುಯಲ್ ಯೂನಿಟ್ 1 ಅಲ್ಲಿ ಇದೆ ಯಾವ್ಯಾವ ಪ್ರಾಬ್ಲಮ್ ಮಾಡಬೇಕು ಅನ್ನೋದು. ಸೊ ಇದೆಲ್ಲ ಡೈಮೆನ್ಷನಿಂಗ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಇಲ್ಲಿ ಬರ್ತಕ್ಕಂಥದ್ದೇ ಇವೆಲ್ಲ ಪ್ರಾಬ್ಲಮ್ಸ್, ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಅಂತ ಹೇಳಿದೆ ಅಲ್ಲ ನಿಮ್ಮ ಇದರಲ್ಲಿ. ಸೊ ಅದನ್ನೇ ಇಲ್ಲಿ ನಾನು ತೋರಿಸಿರುವಂತದ್ದು. ಇದು ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್. ಆಕ್ಚುಲಿ ದೀಸ್ ಆರ್ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್. ಸೊ ಇದರಲ್ಲಿ ಸರ್ಟನ್ ನೀವು ಏನ್ ಮಾಡ್ಬೇಕಾಗತ್ತೆ, ವಿತ್ ಜಾಮೆಟ್ರಿ ಟೂಲ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸ್ಕೇಲ್, ಪೆನ್ಸಿಲ್ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕಾಗುತ್ತೆ ಈ ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ. ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಡ್ರಾ 6 ಹಾರಿಜಾಂಟಲ್ ಲೈನ್ಸ್ ಆಫ್ 50 mm ಅಲಾಂಗ್ ವಿತ್ 10 mm ಇಂಟರ್ವಲ್ಸ್. ಸೊ ಇದು ಫಸ್ಟ್ ಕ್ವೆಶನ್. ಇದು ಬರೀ ಜಸ್ಟ್ ನೀವು ಡ್ರಾಯಿಂಗ್ ಅನ್ನ ಮಾಡ್ಲಿಕ್ಕೋಸ್ಕರನೇ ಅವರು ಸೈಜು ಮತ್ತೆ ಯಾವ ರೀತಿ ಲೈನ್ ಹಾಕ್ಬೇಕು ಅನ್ನೋದು ಕ್ವಶನ್ ಅಲ್ಲಿ ಇರುತ್ತೆ. ಸೊ ಆ ಕ್ವಶನ್ ಬೇಸ್ ಮೇಲೆ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿರ್ಬೋದು ಎ ಮತ್ತೆ ಬಿ ಒಂದು ಡಾಟ್ ಹಾಕಿರ್ತಾರೆ. ಇಲ್ಲಿ ನಾವು 6 ಹಾರಿಜಾಂಟಲ್ ಪ್ಯಾರಲಲ್ ಲೈನ್ಸ್ ಮಾಡಬೇಕು. ನಿಮಗೆ ಗೊತ್ತಿದೆ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು, ಒಂದು ಲೈನ್ ಇಂದ ಇನ್ನೊಂದು ಲೈನಿಗೆ ಪ್ಯಾರಲಲ್ ಲೈನ್ಸ್ ಇರಬೇಕು. ದೀಸ್ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ನೀವು ಅಂತದ್ದು 6 ಪ್ಯಾರಲಲ್ ಲೈನ್ಸ್ ಹಾಕ್ಬೇಕು. ಆಸ್ ಪರ್ ದ ಕ್ವೆಶನ್ 6 ಪ್ಯಾರಲಲ್ ಲೈನ್ ಹಾಕ್ಬೇಕು. ಸೊ 6 ಪ್ಯಾರಲಲ್ ಲೈನ್ ಆಫ್ 50 mm ಲಾಂಗ್ ವಿತ್ 10 mm ಇಂಟರ್ವಲ್ಸ್. 50 mm ಲಾಂಗ್ ಅಂದ್ರೆ ಈ ಲೆಂತ್ ಆಫ್ ಅ ಲೈನ್ ಎಷ್ಟಿರಬೇಕು, 50 ಇರಬೇಕು. ಅಂದ್ರೆ ಈ ಲೆಂತ್ 50 ಇರಬೇಕು, ನೆನ್ಪಿಟ್ಕೊಳ್ಳಿ. 50 mm ಲೆಂತ್ ಇರಬೇಕು, ಅರ್ಥ ಆಯ್ತಾ? ಮತ್ತೆ ಗ್ಯಾಪ್, ಇಂಟರ್ವಲ್ ಅಂದ್ರೆ ಗ್ಯಾಪ್, ಒಂದು ಲೈನ್ ಇಂದ ಇನ್ನೊಂದು ಲೈನಿಗೆ 10 mm ಗ್ಯಾಪ್ ಇರಬೇಕು. 10 mm ಗ್ಯಾಪ್ ಇರಬೇಕು, ಅರ್ಥ ಆಯ್ತಾ? ಸೊ 10 mm ಗ್ಯಾಪ್ ಇದ್ದಂಗೆ ನೀವು ಲೈನ್ ಹಾಕ್ತಾ ಹೋಗ್ಬೇಕು. ಗೊತ್ತಾಯ್ತಾ? ದಿಸ್ ಆಕ್ಚುಲಿ ಇಸ್ ದ ಲೈನ್ ಜಾಯಿನಿಂಗ್ ಆಲ್ 6 ಪಾಯಿಂಟ್ಸ್. ಇಲ್ಲಿ ಲೈನ್ ಹಾಕುವಾಗ ನೀವೇನ್ ಮಾಡ್ತೀರಾ, ಒಂದು ಪಾಯಿಂಟ್ ಮಾರ್ಕ್ ಮಾಡಿ, ಎ ಇಂದ ಸ್ಟಾರ್ಟ್ ಮಾಡಿ, ಇಲ್ಲಿಂದ ಕೆಳಗಿಂದ ಸ್ಟಾರ್ಟ್ ಮಾಡಿ, ಇಲ್ಲಿ 50 mm ಲೈನ್ ಹಾಕಿ. ಅಂದ್ರೆ ನೀವು ಪೆನ್ಸಿಲ್ ಯೂಸ್ ಮಾಡಬೇಕು, HP ಪೆನ್ಸಿಲ್ ಅಂತ ಸಿಗುತ್ತೆ, ಅಥವಾ 0.7 mm ಥಿಕ್ ಲೈನ್ ಹಾಕಬೇಕು. 50 mm ನಿಮ್ಮ ರೆಕಾರ್ಡ್ ಅಲ್ಲಿ ಲೆಫ್ಟ್ ಸೈಡ್ ಬರೀಬೇಕು ಡ್ರಾಯಿಂಗ್ ಅನ್ನ, ರೈಟ್ ಸೈಡ್ ಅಲ್ಲಿ ಕ್ವಶನ್ ಬರೀರಿ, ಲೆಫ್ಟ್ ಸೈಡ್ ಅಲ್ಲಿ ಡ್ರಾಯಿಂಗ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ರೆಕಾರ್ಡ್ ಬುಕ್ ಹೀಗಿದೆ ಅಂದ್ರೆ, ರೆಕಾರ್ಡ್ ಬುಕ್ ಅಲ್ಲಿ ಪ್ರಾಬ್ಲಮ್ಸ್ ಹೇಗೆ ಮಾಡ್ತೀರಾ ಅಂದ್ರೆ, ಕ್ವಶನ್ ಇಲ್ಲಿ ಬರೀರಿ, ಇಲ್ಲಿ ಇದ್ರ ಸ್ಕೆಚ್ ಈ ಕಡೆ ಮಾಡಿ ಲೆಫ್ಟ್ ಸೈಡ್ ಅಲ್ಲಿ, ಅರ್ಥ ಆಯ್ತಾ? ಸ್ಕೆಚಸ್ ಲೆಫ್ಟ್ ಸೈಡ್, ಕ್ವಶನ್ ರೈಟ್ ಸೈಡ್ ಬರೀಬೇಕು. ಸೊ ಒಂದು ಪೇಜ್ ಅಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ ಬರೀ, ಎಷ್ಟಾಗುತ್ತೋ ಅಷ್ಟು ಡ್ರಾಯಿಂಗ್ ಮಾಡಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಒಂದು ಕ್ವಶನ್ ಕವರ್ ಆಗುತ್ತಾ ಅಥವಾ 2 ಕ್ವಶನ್ ಕವರ್ ಆಗುತ್ತಾ, ಅದು ನಿಮ್ಮ ಡ್ರಾಯಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡ್ರಾಯಿಂಗ್ ಚಿಕ್ಕದಾಗಿದ್ರೆ ನಿಮಗೆ 2 ಕ್ವಶನ್ ಕವರ್ ಮಾಡಬಹುದು, 3 ಕ್ವಶನ್ ಕವರ್ ಮಾಡಬಹುದು. ಇಟ್ ಡಿಪೆಂಡ್ಸ್ ಆನ್ ನೀವು ಎಲ್ಲಿಂದ ಮಾಡ್ತೀರಾ, ಎಷ್ಟು ಮಾಡ್ತೀರಾ ಅನ್ನೋದು ಡ್ರಾಯಿಂಗ್ ಡೈಮೆನ್ಷನ್ ಮೇಲೆ ಡಿಸೈಡ್ ಆಗುತ್ತೆ. ಪ್ರಾಬ್ಲಿ ಈ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೆಕೆಂಡ್ ಪ್ರಾಬ್ಲಮಿಗೆ ಹೋಗೋಣ. ಸೊ ಇನ್ ದಿಸ್ ಸೆಕೆಂಡ್ ಪ್ರಾಬ್ಲಮ್, ಡ್ರಾ 6 ವರ್ಟಿಕಲ್ ಪ್ಯಾರಲಲ್ ಲೈನ್ಸ್ ಆಫ್ 50 mm ಲೆಂತ್ ವಿತ್ 10 mm ಇಂಟರ್ವಲ್ಸ್. 50 mm ಲೆಂತ್. ಈಗ ವರ್ಟಿಕಲ್ ಹಾರಿಜಾಂಟಲ್ ಅಂದ್ರೆ ಗೊತ್ತು ನಿಮಗೆ. ವರ್ಟಿಕಲ್ ಲೈನ್ಸ್ ಅಂದ್ರೆ ನಾವು ವರ್ಟಿಕಲ್ ಆಗಿ ಲೈನ್ ಅನ್ನ ಎಳೆಯುವಂತದ್ದು. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, 6 ವರ್ಟಿಕಲ್ ಲೈನ್ ಎಳಿಬೇಕು, ಅದು ಕೂಡ 50 mm ಲೆಂತ್. ಅಂದ್ರೆ ಈ ಲೆಂತ್ ನೀವು ಸ್ಕೇಲ್ ಇಂದ ಮೆಜರ್ ಮಾಡ್ಕೊಳ್ಳಿ. ಫಸ್ಟ್ 50ನ ತಗೊಳ್ಳಿ ಫಸ್ಟ್. ಇದರದ್ದು ಪಕ್ಕದಲ್ಲೇ ಅಂದ್ರೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ಹಾಕಬೇಕು, ಅದು ಕೂಡ 50 mm. ಅರ್ಥ ಆಯ್ತಾ?
ಇದ್ರ ಗ್ಯಾಪ್ ಎಷ್ಟಿರ್ಬೇಕು, ಇಂಟರ್ವಲ್ಸ್ ಅಂತ ಕೊಟ್ಟಿರ್ತಾರೆ. ಗ್ಯಾಪ್ ಇಸ್ 10 mm. ಅದೇ ರೀತಿ ನೀವು 6 ವರ್ಟಿಕಲ್ ಲೈನ್ ಹಾಕ್ಬೇಕಾಗುತ್ತೆ. ಸೊ 6 ವರ್ಟಿಕಲ್ ಲೈನ್ಸ್ ಯು ನೀಡ್ ಟು ಡೂ ಬೈ ಯೂಸಿಂಗ್ ಸ್ಕೇಲ್ ಮತ್ತೆ ಅಂಡ್ ಪೆನ್ಸಿಲ್. ಇಲ್ಲಿ ಸ್ಕೇಲ್ ಮತ್ತೆ ಪೆನ್ಸಿಲ್ ಅಷ್ಟೇ ವರ್ಕ್ ಇರುವಂತದ್ದು. 50 mm ಲೈನ್ ಹಾಕಿ ವರ್ಟಿಕಲ್ ಲೈನ್, ಅದು 6 ಹಾಕಬೇಕು. 6 ಅಂತ ಕೊಟ್ಟಿರೋದ್ರಿಂದ 6 ವರ್ಟಿಕಲ್ ಲೈನ್ಸ್. ಲೆಂತ್ ಎಷ್ಟಿರಬೇಕು, 50 mm ಲೆಂತ್ ಇರಬೇಕು. ಗ್ಯಾಪ್ ಹೆಂಗೆ ಎಷ್ಟಿರಬೇಕು, ಇಲ್ಲಿಂದ ಇಲ್ಲಿಗೆ 10 mm ಇರಬೇಕು. 6 ವರ್ಟಿಕಲ್ ಲೈನ್ ಹಾಕಿ. ಇಲ್ಲಿ ಸೊಲ್ಯೂಷನ್ ಅಲ್ಲೇ ಇದೆ ಆಲ್ರೆಡಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಥರ್ಡ್ ಪ್ರಾಬ್ಲಮ್ ಏನು ಅಂದ್ರೆ 45 ಡಿಗ್ರಿ ಇನ್ಕ್ಲೈನ್ ಲೈನ್ಸ್ ಹಾಕ್ಬೇಕು. ಸೊ ಕ್ವಶನ್ ಅನ್ನ ರೈಟ್ ಸೈಡ್ ಬರೀರಿ, ಲೆಫ್ಟ್ ಸೈಡ್ ಅಲ್ಲಿ ನೀವು ಇದನ್ನ 45 ಡಿಗ್ರಿ ಲೈನ್ ನ ತೋರಿಸ್ಬೇಕು. ಇದನ್ನ ರಫ್ ಆಗಿ ಮಾಡಿ, ಏನ್ ತೊಂದರೆ ಇಲ್ಲ. ಇದನ್ನ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಬಾಕ್ಸ್ ಹಾಕೊಳ್ಳಿ ಚಿಕ್ಕದು, ಲೆಫ್ಟ್ ಸೈಡ್ ಅಲ್ಲಿ ನಿಮ್ ರೆಕಾರ್ಡ್ ಅಲ್ಲಿ ಬಾಕ್ಸ್ ಹಾಕೊಂಡು ಆ ಬಾಕ್ಸಿಗೆ ತಕ್ಕಂಗೆ 45 ಡಿಗ್ರಿ ಪ್ರೊಟೆಕ್ಟರ್ ಇಟ್ಕೊಳ್ಳಿ. ಇಲ್ಲಿ ಪ್ರೊಟೆಕ್ಟರ್ ಇಟ್ಕೊಳ್ಳಿ, 45 ಡಿಗ್ರಿ ಲೈನ್ ಹಾಕ್ತಾ ಬನ್ನಿ. ಅರ್ಥ ಆಯ್ತಾ? ಸೊ ಇದಕ್ಕೆ ಪ್ಯಾರಲಲ್ ಆಗಿ ಮತ್ತೆ 45 ಡಿಗ್ರಿ. ಗ್ಯಾಪ್ ತೊಂದರೆ ಇಲ್ಲ, ಎಷ್ಟಾರು ಇಡ್ಬೋದು ಗ್ಯಾಪ್, ಬಟ್ ಇದು 45 ಡಿಗ್ರಿ ಇರಬೇಕು. ಅರ್ಥ ಆಯ್ತಾ? ಗ್ಯಾಪ್ ಅವನು ಸ್ಪೆಸಿಫಿಕ್ ಆಗಿ ಏನು ಕೊಟ್ಟಿಲ್ಲ ಇಂಟರ್ವಲ್ಸ್ ಅಂತ ಹೇಳಿ, ಬಟ್ ನಿಮ್ಮ ಲೈನ್ ಪ್ರೊಟೆಕ್ಟರ್ ಇಟ್ಕೊಂಡು 45 ಡಿಗ್ರಿ ಹಾಕೊಂತ ಬರ್ಬೇಕು. ಇಲ್ಲಿ ಈ ಆಂಗಲ್ ಕೂಡ 45 ಡಿಗ್ರಿ ಇರಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಸೊಲ್ಯೂಷನ್ ಅಲ್ಲಿ ನೋಡಬಹುದು ನೀವು, ಎಲ್ಲಾ ಲೈನ್ ಕೂಡ 45 ಡಿಗ್ರಿಗೆ ಎಳಿಬೇಕಾಗತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ಹೌ ಯು ಕ್ಯಾನ್ ಏಬಲ್ ಟು ಡೂ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನಾನು ಕವರ್ ಮಾಡ್ತಾ ಇರೋದು, ಡ್ರಾ ದ ಫಾಲೋವಿಂಗ್ ಎಕ್ಸಸೈಸಸ್. ಅಂದ್ರೆ ಇಲ್ಲಿ ಆಲ್ರೆಡಿ ನಿಮಗೆ ಸೊಲ್ಯೂಷನ್ ಇದೆ, ಇದನ್ನೇ ನೋಡ್ಕೊಂಡು ನೀವು ನಿಮ್ಮ ಸ್ಕೆಚ್ ಬುಕ್ ಅಲ್ಲಿ ಅಥವಾ ನಿಮ್ಮ ರೆಕಾರ್ಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬರಿಬೇಕು. ಸೊ ಎಷ್ಟೆಷ್ಟು ಡೈಮೆನ್ಷನ್ ಇದೆ ಇದು ನಿಮಗೆ ಕಾಣ್ತಾ ಇಲ್ಲ ಅಂದ್ರೆ ದಿಸ್ ಇಸ್ ಆಕ್ಚುಲಿ 8. ಇಲ್ಲಿ ಎಷ್ಟು ಬ್ಲಾಕ್ ಇದೆ, 1 2 3 4 5 6 7 8 9 ಬ್ಲಾಕ್ಸ್ ಇದೆ. ಅರ್ಥ ಆಯ್ತಾ? ನಡುವೆ ಗ್ಯಾಪ್ ಎಷ್ಟಿದೆ, 8 ಇದೆ. ಅರ್ಥ ಆಯ್ತಾ? 8 ನಡುವೆ ಗ್ಯಾಪ್ ಮಾಡ್ಕೊಂಡು 9 ಬ್ಲಾಕ್ಸ್ ಮಾಡಿ. ಸೊ ಟೋಟಲ್ ಲೆಂತ್ ಎಷ್ಟಿದೆ, 72. ಆಯ್ತಾ? 8 9 72. ಅದೇ ರೀತಿ ಇಲ್ಲೂ ಕೂಡ ಹಾಗೆ ಇದೆ. ಇದು ನಿಮಗೆ 8 mm ಇದೆ, ಇದು 72 ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಇವೆರಡರ ನಡುವೆ ಏನ್ ಡಿಫರೆನ್ಸ್ ಇದೆ ಹೇಳಿ. ಇವೆರಡರ ನಡುವೆ ಡಿಫರೆನ್ಸ್ ಇರೋದು, ಇದು ಥಿನ್ ಲೈನ್ ಇದೆ. ಅಂದ್ರೆ ಇದನ್ನ ನೀವು ತಿನ್ನಾಗಿ ಹಾಕ್ಬೇಕು, ತೆಳ್ಳಗೆ ಹಾಕ್ಬೇಕು. ಇದನ್ನ ನೀವು ದಪ್ಪನಾಗಿ ಹಾಕ್ಬೇಕು. ಇದನ್ನ ನಾವು ಥಿಕ್ ಲೈನ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ದ ಡಿಫರೆನ್ಸ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್ ಈಸ್ ದಿಸ್ ಲೈನ್ ಈಸ್ ಇನ್ಸೈಡ್ ಲೈನ್ಸ್ ಆರ್ ಥಿನ್. ಇಲ್ಲಿ ಇನ್ಸೈಡ್ ಲೈನ್ ಥಿಕ್ ಆಗಿದೆ. ನೀವು ಇದೇ ರೀತಿನೇ ಮಾಡಬೇಕು ನಿಮ್ಮ ರೆಕಾರ್ಡ್ ಅಲ್ಲಿ. ಸೊ ಇದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ. ಸೊ ಕೇರ್ಫುಲ್ ಆಗಿ ಮಾಡಿ. ಇದು ಥಿಕ್ ಇರುತ್ತೆ, ಇದು ಥಿನ್ ಇರುತ್ತೆ. ಅದೇ ರೀತಿನೇ ಈ ರೀತಿ ಬ್ಲಾಕ್ ಮಾಡಬೇಕು. ಇಲ್ಲಿ ನೋಡಿ, ಒಳಗಡೆ ಒಂದು ಬ್ಲಾಕ್ ಇದೆ. ಸೊ ಇಲ್ಲಿ ನಿಮಗೆ ಅಬ್ಸರ್ವ್ ಮಾಡದಂಗೆ 1 2 3 4 5 6 7 8 9 10 ಇದೆ. ಅಂದ್ರೆ 7 mm, ಅಂದ್ರೆ 0.7 ಸೆಂಟಿಮೀಟರ್. ಇದು ಅರ್ಥ ಮಾಡ್ಕೊಳ್ಳಿ. 0.7 ಸೆಂಟಿಮೀಟರ್ದು ನೀವು ಎಷ್ಟು ಮಾಡಬೇಕು, 10 ಮಾಡಬೇಕು. ಅಂದ್ರೆ 70 mm ಆಗತ್ತೆ. ಅಂದ್ರೆ 7 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಯ್ತಾ? 7 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ವರ್ಟಿಕಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ, ಇದು 9 ಬ್ಲಾಕ್ಸ್ ಇದೆ. ವರ್ಟಿಕಲ್ ಇಂದ ನೋಡಿದ್ರೆ 4 5 6 7 8 9 ಅಂದ್ರೆ 8 mm. ನೀವು 9 ಬ್ಲಾಕ್ಸ್ ಮಾಡಬೇಕು. ಸೊ ಇಲ್ಲಿ 9 ಬ್ಲಾಕ್ಸ್, ಇಲ್ಲಿ 10 ಬ್ಲಾಕ್ಸ್. ಸೊ ಇದು 7 mm ಇದೆ, ಇದು 8 mm ಇದೆ. ಸೊ ಇಂಥದ್ದು 10 ಬ್ಲಾಕ್ ನೀವು ಮಾಡ್ತಾನೆ ಬರಬೇಕು. ಸೊ ಒಳಗಡೆ ಲೈನು ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಒಳಗಡೆ ಇರತಕ್ಕಂತ ಲೈನ್ ಇದೆ ಅಲ್ಲ ಇದು. ಸೊ ಈ ಲೈನ್ ಇದೆ ಅಲ್ಲ, ಇದು ಥಿನ್ ಆಗಿದೆ, ನೆನ್ಪಿಡ್ಕೊಳ್ಳಿ. ಇಲ್ಲಿ ಅದೇ ರೀತಿನೇ ಮಾಡುವಂತದ್ದು, ಒಳಗಡೆ ಲೈನು ಥಿಕ್ ಆಗಿದೆ. ಸೊ ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಒಳಗಡೆ ಲೈನ್ ಏನಿದೆ ಥಿಕ್ ಆಗಿ ಮಾಡಬೇಕು. ಅಂದ್ರೆ ನೀವು ಥಿಕ್ನೆಸ್ ಅಂದ್ರೆ HP ಪೆನ್ಸಿಲ್ ನ ಯೂಸ್ ಮಾಡ್ಬೇಕಾಗತ್ತೆ. ಇನ್ನು ಉಳ್ಕಿದ ಜಾಗದಲ್ಲಿ ಎಲ್ಲಿ ನಿಮಗೆ ಲೈನ್ ಥಿನ್ ಆಗಿದೆ ಅಲ್ಲಿ ನೀವು 0.3 mm ಪೆನ್ಸಿಲ್, 0.3 mm ಅಂತ ಪೆನ್ಸಿಲ್ ಸಿಗುತ್ತೆ, ಮೈಕ್ರೋ ಟಿಪ್ ಪೆನ್ಸಿಲ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿ ಥಿನ್ ಲೈನ್ ಹಾಕ್ಲಿಕ್ಕೆ. ಥಿಕ್ ಲೈನ್ ಹಾಕ್ಲಿಕ್ಕೆ ನೀವು HB ಪೆನ್ಸಿಲ್ ನ ಯೂಸ್ ಮಾಡಬಹುದು, ಅಥವಾ 0.7 mm ಯೂಸ್ ಮಾಡಬಹುದು. ಬಟ್ ಇಟ್ ಶುಡ್ ಬಿ ಶೋನ್ ಆಸ್ ಥಿಕ್ ಲೈನ್. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ರೀತಿ ಬರುತ್ತೆ ಲೈನ್ ಇಲ್ಲಿ. ಇದು ಕೂಡ ಸೇಮೇ, ಬಟ್ ಇಲ್ಲಿ ನೀವೇನ್ ಮಾಡಬೇಕು, ಹಾರಿಜಾಂಟಲ್ ವರ್ಟಿಕಲ್ ಲೈನ್ ಹಾಕುವಾಗ ಇದನ್ನ ನಾವು ಆಕ್ಸಿಸ್ ಲೈನ್ ಅಂತ ಕರಿತೀವಿ.
ಹೀಗೆ ಹಾಕೋದು ಇದು. ಅಬ್ಸರ್ವ್ ಮಾಡಿ, ಹೀಗೆ ಹಾಕೋದು. ಒಂದ್ಸಲ ತೋರಿಸ್ತೀನಿ. ಹೀಗೆ ಹಾಕೋದು. ಒಂದು ಲಾಂಗ್ ಲೈನು ಶಾರ್ಟ್ ಲೈನು, ಲಾಂಗ್ ಲೈನು ಶಾರ್ಟ್ ಲೈನು ಹಾಕೋತಾ ಬರಬೇಕು. ಸೊ ಇದರಲ್ಲಿ ನೀವು ನೋಡ್ದಂಗೆ ಎಲ್ಲಾ ಲೈನು ಕೂಡ ಥಿಕ್ ಆಗಿದೆ. ದಿಸ್ ಶುಡ್ ಬಿ ಡ್ರಾನ್ ವಿತ್ HB ಪೆನ್ಸಿಲ್. 2HB ಅಥವಾ 4HB ಪೆನ್ಸಿಲ್ ಇಂದ ನೀವು ಥಿಕ್ ಲೈನ್ ಅನ್ನ ಹಾಕಬೇಕಾಗುತ್ತೆ. ಬಟ್ ಈ ಲೈನ್ ಕನ್ಸ್ಟ್ರಕ್ಷನ್ ಹೀಗಿದೆ. ಓಕೆ, ಲಾಂಗ್ ಲೈನ್ ಶಾರ್ಟ್ ಲೈನ್, ಲಾಂಗ್ ಲೈನ್ ಶಾರ್ಟ್ ಲೈನ್ ಈ ರೀತಿ ಹಾಕ್ತಾ ಬರಬೇಕು. ಸೊ ಇದಾದ ಮೇಲೆ ಇಲ್ಲಿ ಇನ್ಕ್ಲೈನ್ ಲೈನ್ ಹಾಕಿದ್ದಾರೆ. ನೀವು ಅಬ್ಸರ್ವ್ ಮಾಡಬಹುದು, ಇನ್ಕ್ಲೈನ್ ಲೈನ್ ಹಾಕಿದ್ದಾರೆ. ಇದು ಕೂಡ 45 ಡಿಗ್ರಿ ಇದೆ. ಅರ್ಧಕ್ಕೆ ಬಾಕ್ಸಿಗೆ ಹಾಕ್ಬೇಕಾಗುತ್ತೆ. 7 ಇದೆ. ಅಬ್ಸರ್ವ್ ಮಾಡಿ, ಇಲ್ಲಿ 7 ಇದೆ. ಈ ಲೆಂತ್ ಕೂಡ 7 ಇದೆ. ಅಂದ್ರೆ ಇದು ಸ್ಕ್ವೇರ್ ಬಾಕ್ಸ್. ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ 7, ಇದು ಕೂಡ 7, ಇದು ಕೂಡ 7. ಸೊ ಇಲ್ಲಿ ಕೂಡ 7 10 ಬ್ಲಾಕ್ ಮಾಡಬೇಕು. ಇಲ್ಲೂ ಕೂಡ 7 10 ಬ್ಲಾಕ್ ಮಾಡಬೇಕು. 7 10 70. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಅಂದ್ರೆ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ ಒಳಗಡೆ ಲೈನ್ ಎಲ್ಲ ತಿಕ್ಕಿದೆ. ಮತ್ತೆ ಈ ಇನ್ಕ್ಲೈನ್ ಲೈನ್ ಹಾಕುವಾಗ ಇದನ್ನ ಮಧ್ಯ ಹಾಕಿದ್ರೆ ಆಯ್ತು. ನೀವು ಸ್ಕ್ವೇರ್ದು ಮಧ್ಯ ಹಾಕ್ಬಿಟ್ರೆ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಸ್ಕ್ವೇರ್ ಮಾಡಿರ್ತೀರಾ ಅನ್ಕೊಳ್ಳಿ. ಇಲ್ಲಿಂದ ಸೆಂಟ್ರಿಗೆ ಒಂದು ಲೈನ್ ಹಾಕೊಳ್ಳೋದು. ಇದು ಅರ್ಥ ಆಯ್ತಾ? ಆಂಗಲ್ ಮೆಷರ್ ಮಾಡ್ಬೇಕಂತ ಏನಿಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡಬೇಕು, ಒಂದು ಸ್ಕ್ವೇರ್ ಹಾಕಿದ ಮೇಲೆ ಎಂಡ್ ಟು ಎಂಡ್ ನೀವು ಟಚ್ ಮಾಡಿದ್ರೆ ಆಯ್ತು. ಸೊ ಇದು ಕಂಟಿನ್ಯೂಸ್ ಲೈನ್ ಆಕ್ಚುಲಿ. ಆಮೇಲೆ ನಿಮಗೆ ಇಲ್ಲಿ ಬರ್ತಕ್ಕಂತ ಬ್ಲಾಕ್ ಇದೆ ಅಲ್ಲ, ಲೆಫ್ಟ್ ಸೈಡ್ ಇಂದಾನ ಒಂದು ಆಂಗಲ್ ಲೈನ್ ಹಾಕಿದೀನಿ ನೋಡಿ. ಇಲ್ಲೂ ಕೂಡ ಲೈನ್ ಇದೆ. ಈ ಲೈನು ತಿನ್ನಾಗಿ ಹಾಕ್ಬೇಕು. ನೆನ್ಪಿಡ್ಕೊಳ್ಳಿ, ಈ ಲೈನ್ ಏನ್ ಹಾಕ್ಬೇಕು? ತಿನ್ ಹಾಕ್ಬೇಕು. ಈ ಸೈಡ್ ಇಂದ ಹಾಕೋದು, ಇದು ತಿಕ್ ಹಾಕ್ಬೇಕು. ವೆರಿ ಇಂಪಾರ್ಟೆಂಟ್. ಇದು ತಿಕ್ ಹಾಕ್ಬೇಕು. ಈ ಸೈಡ್ ರೈಟ್ ಸೈಡ್ ಹಾಕೋದು. ಲೆಫ್ಟ್ ಸೈಡ್ ಇಲ್ಲಿ ಏನ್ ಹಾಕ್ತೀರಾ, ತಿನ್ ಇದೆ. ಸೊ ಇದನ್ನೊಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಮ್ಯಾನ್ಯುಯಲ್ ಕಳಿಸಿದ್ದೀನಿ ನಾನು. ಕ್ಲೀನ್ ಆಗಿ ಕುತ್ಕೊಂಡು ಡ್ರಾ ಮಾಡಿ. ಲೆಫ್ಟ್ ಸೈಡ್ ಅಲ್ಲಿ ಮಾಡಬೇಕು ಇವೆರಡು ಸ್ಕೆಚ್ ಕೂಡ. ಓಕೆ, ನೆಕ್ಸ್ಟ್ ಸೆಟ್ ಬಂದ್ಬಿಟ್ಟು ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5 ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಇದನ್ನ 1:1 ಸ್ಕೇಲ್ ಅಲ್ಲಿ ನೀವು ಆಸ್ ಪರ್ ಡೈಮೆನ್ಷನ್ ಬೈ ಯೂಸಿಂಗ್ ಅಲೈನ್ಡ್ ಸಿಸ್ಟಮ್ ನ ನೀವು ತೋರಿಸ್ಬೇಕಾಗುತ್ತೆ. ಕಾಪಿ ದ ಸ್ಕೆಚ್ ಟು 1:1 ಸ್ಕೇಲ್. 1:1 ಅಂದ್ರೆ ಏನು? ನಾವು ಆಕ್ಚುಯಲ್ ಆಗಿ ನಿಮ್ಮ ಪ್ರಿಂಟ್ಔಟ್ ತೆಗೆಸ್ಕೊಂಡ್ಮೇಲೆ ಎಷ್ಟು ಬರುತ್ತೋ ಸ್ಕೇಲು. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇದನ್ನ ನೀವು ಪ್ರಿಂಟ್ಔಟ್ ತೆಗಿಸ್ತೀರಾ. ಇದನ್ನ ಪ್ರಿಂಟ್ಔಟ್ ತೆಗೆಸಿದ್ಮೇಲೆ ಈ ಡಯಾಮೀಟರ್ ನ ಮೆಜರ್ ಮಾಡಬೇಕು. ಯು ಮೆಜರ್ ದ ಡಯಾಮೀಟರ್ ಆಫ್ ಆಲ್ ದ ಸರ್ಕಲ್. ಇಲ್ಲಿ ಎಷ್ಟು ಸರ್ಕಲ್ ಇದೆ? 1 2 3 4 5 6. ಇದು ಎಲ್ಲ ಈ ಸರ್ಕಲ್ 4 ಚಿಕ್ಕ ಸರ್ಕಲ್ ಇದೆ ಅಲ್ಲ, ಇದೆಲ್ಲ ಸೇಮ್ ಡಯಾಮೀಟರ್. ಒಂದು ಮೆಜರ್ ಮಾಡಿದ್ರೆ ಸಾಕು. ಅರ್ಥ ಆಯ್ತಾ? ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಡಯಾಮೀಟರ್ ನ ಒಂದೇ ಸತಿಗೆ ಮೆಜರ್ ಮಾಡಬಹುದು ಚಿಕ್ಕ ಸರ್ಕಲ್. ಸಿಮಿಲರ್ಲಿ ಇದರ ಡಯಾಮೀಟರ್ ಮೆಜರ್ ಮಾಡಿ. ಸ್ಕೇಲ್ ಇಂದ ಹಿಡಿದು ಮೆಜರ್ಮೆಂಟ್ ತಗೊಳ್ಳಿ. ಇದು ಸ್ಕೇಲ್ ಇಂದ ಹಿಡಿದು ಮೆಜರ್ಮೆಂಟ್ ತಗೊಳ್ಳಿ. ಎಲ್ಲಾನು ಮೆಜರ್ಮೆಂಟ್ ತಗೊಳ್ಳಿ. ಮೆಜರ್ಮೆಂಟ್ ತಗೊಂಡು ನಿಮ್ಮ ಲೆಫ್ಟ್ ಸೈಡ್ ನಿಮ್ಮ ರೆಕಾರ್ಡ್ ಅಲ್ಲಿ ಇದನ್ನ ರೈಟ್ ಸೈಡ್ ಅಲ್ಲಿ ಕ್ವಶನ್ ಬರೀರಿ. ಲೆಫ್ಟ್ ಸೈಡ್ ಅಲ್ಲಿ ಏನ್ ಮಾಡ್ತೀರಾ, ಫಸ್ಟ್ ನೀವು ಈ ಸರ್ಕಲ್ ಹಾಕ್ಬಿಡಿ. ಇಲ್ಲಿ ಒಳಗಡೆ ಡಯಾಮೀಟರ್ ಮೆಜರ್ ಮಾಡಿ. ಎಷ್ಟು ಬರುತ್ತೋ ನಿಮ್ಮ ಪ್ರಿಂಟ್ಔಟ್ ಪ್ರಕಾರ ಅಷ್ಟದ್ದು ಒಂದು ಸರ್ಕಲ್ ಹಾಕಿ. ಯು ಪುಟ್ ದ ಸರ್ಕಲ್. ನನಗೆ ರಫ್ ಆಗಿ ತೋರಿಸ್ತಾ ಇದೆ ನಿಮಗೆ. ಆ ಸರ್ಕಲ್ ಹಾಕಿ. ಈ ಸರ್ಕಲ್ ಆದ್ಮೇಲೆ ನೀವೇನ್ ಮಾಡಬೇಕು, ಇದಕ್ಕೆ ಒಂದು ಇದನ್ನ ಹಾಕೊಳ್ಳಿ. ಹಾರಿಜಾಂಟಲ್ ಲೈನ್ ಒಂದು ಹಾಕೊಳ್ಳಿ, ವರ್ಟಿಕಲ್ ಲೈನ್ ಒಂದು ಹಾಕೊಳ್ಳಿ. ನಿಮ್ಮ ರೆಫರೆನ್ಸಿಗೆ ಇದು. ಯಾಕೆಂದ್ರೆ ನೆಕ್ಸ್ಟ್ ನೀವು ಸರ್ಕಲ್ ಹಾಕ್ಬೇಕು ಚಿಕ್ಕದು, ಹಾಗಾಗಿ. ಸೊ ಇದನ್ನ ಹಾಕೊಂಡು ಏನ್ ಮಾಡ್ತೀರಾ, ಮತ್ತೊಂದು ಸರ್ಕಲ್ ಹಾಕೊಳ್ಳಿ. ಮತ್ತೊಂದು ಸರ್ಕಲ್ ಅಂದ್ರೆ ಯಾವುದು? ದೊಡ್ಡ ಸರ್ಕಲ್. ಸೊ ಬಿಗರ್ ಡಯಾಮೀಟರ್ ಸರ್ಕಲ್. ಇದನ್ನ ಮೆಜರ್ ಮಾಡಿ ಸ್ಕೇಲ್ ಇಂದ. ಇದನ್ನ ಮೆಜರ್ ಮಾಡಿ ಎಷ್ಟು ಬರುತ್ತೋ ಅಷ್ಟು ಡಯಾಮೀಟರ್ ಸರ್ಕಲ್ ಹಾಕೊಳ್ಳಿ. ಓಕೆ, ಇದು ಹಾಕಿದ್ಮೇಲೆ ಏನ್ ಮಾಡ್ತೀರಾ, ನೆಕ್ಸ್ಟ್ ನೀವ್ ಏನ್ ಮಾಡ್ತೀರಾ ಹೇಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಆ ಡಿಸ್ಟೆನ್ಸ್ ನೋಡಿ. ಅಂದ್ರೆ ಈ ಸೆಂಟರ್ ಪಾಯಿಂಟ್ ಇಂದ ಈ ಈ ಸೆಂಟರ್ ಅಂದ್ರೆ ಈ ಸರ್ಕಲ್ ನ ಸೆಂಟರ್ ಪಾಯಿಂಟ್ ವರೆಗೂ ಈ ಡಿಸ್ಟೆನ್ಸ್ ಮೆಜರ್ ಮಾಡ್ಬೇಕು ನೋಡಿ. ಅಬ್ಸರ್ವ್ ಮಾಡಿ. ಈ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ನಿಮ್ಮ ಪ್ರಿಂಟ್ಔಟ್ ಪೇಪರ್ ಇರುತ್ತಲ್ಲ ಅದರಲ್ಲಿ ಮಾಡ್ಬೇಕು ಇದನ್ನ.
ಮೆಜರ್ ಮಾಡ್ಕೊಂಡ್ಬಿಟ್ಟು ನೀವೇನ್ ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ಆ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿಂದ ಅದೇ ಡಿಸ್ಟೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು 50 mm ಇದೆ ಅನ್ಕೊಳ್ಳಿ, ಅಥವಾ 60 mm ಇದೆ ಅನ್ಕೊಳ್ಳಿ. ಇಲ್ಲಿಂದ 60 mm ತಗೊಳ್ಳಿ, ಇದು 60 ಇದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇಲ್ಲಿಂದ 60 mm ನೀವೊಂದು ಆರ್ಕ್ ಅಥವಾ ಏನೋ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ ಸ್ಕೇಲ್ ಇಂದ. ಇಲ್ಲಿಂದ ಏನ್ ಮಾಡ್ತೀರಾ, ಈ ಡಯಾಮೀಟರ್ ಎಷ್ಟಿದೆ ಸರ್ಕಲ್ದು ಮೆಜರ್ ಮಾಡ್ಕೊಂಡು ಅದೇ ರೇಡಿಯಸ್ ತಗೊಂಡು ಇಲ್ಲಿ ಹಾಕ್ಬೇಕು. ಅರ್ಥ ಆಯ್ತಾ? ಆ ರೀತಿ ಇಲ್ಲೂ ಕೂಡ ಮಾಡಬೇಕು. 60 mm ನ ಮಾರ್ಕ್ ಮಾಡಿ ಅದೇ ಡಯಾಮೀಟರ್ ನ ಸರ್ಕಲ್ ಇಲ್ಲಿ ಹಾಕಬೇಕು. ಇದು ಕೂಡ ಹಾಗೆ 60 mm ಮಾರ್ಕ್ ಮಾಡ್ಕೊಳ್ಳಿ, ಅದೇ ಡಯಾಮೀಟರ್ ಸರ್ಕಲ್ ಇಲ್ಲಿ ಹಾಕ್ಬೇಕು. ಮತ್ತೆ 60 mm ಮಾರ್ಕ್ ಮಾಡ್ಕೊಳ್ಳಿ, ಅದೇ ಡಯಾಮೀಟರ್ ಸರ್ಕಲ್ ಇಲ್ಲಿ ಹಾಕ್ಬೇಕು. ಇದು ಮಾರ್ಕ್ ಮಾಡೋದು ಒಂದೇ ಅಲ್ಲ, ನೀವು ಇದು ಕಾಪಿ ಮಾಡಿದ್ದು ಅಷ್ಟೇ ಸ್ಕೆಚ್. ನೀವೀಗ ಏನ್ ಮಾಡಬೇಕು, ಡೈಮೆನ್ಷನ್ ಅನ್ನ ಹಾಕಬೇಕು. ಡೈಮೆನ್ಷನ್ ಹೇಗೆ ಹಾಕ್ಬೇಕು, ಬಹಳ ವೆರೈಟಿ ಇದೆ ಡೈಮೆನ್ಷನ್ ಹಾಕ್ಲಿಕ್ಕೆ. ನೀವೇನ್ ಮಾಡ್ತೀರಾ, ಹೀಗೆ ತೋರಿಸಿ, ಆರೋ ಮಾರ್ಕ್ ತೋರಿಸಿ. ಅಲೈನ್ಡ್ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಡೈಮೆನ್ಷನ್ ಅನ್ನ ನಾವು ಮೇಲ್ಗಡೆ ತೋರಿಸ್ತೀವಿ, ಡೈಮೆನ್ಷನ್ ಲೈನ್. ಸೊ ಅಲೈನ್ ಸಿಸ್ಟಮ್ ನಾವು ಡೈಮೆನ್ಷನ್ ಅನ್ನ ಮೇಲ್ ತೋರಿಸ್ತೀವಿ. ಹಾಗಾಗಿ ಈ ಫಾರ್ ಎಕ್ಸಾಂಪಲ್ ಇದು 80 mm ಇತ್ತು ಅನ್ಕೊಳ್ಳಿ, ನಾವು 80 mm ಅಂತ ತೋರಿಸ್ತೀವಿ. 80 mm ಅಂತ ತೋರಿಸಿ ಅದಕ್ಕೆ ಸಿಂಬಲ್ ತೋರಿಸ್ಬೇಕು ಡಯಾಮೀಟರ್ಗೆ. ಹೀಗೆ 5 ಅಂತ ಸಿಂಬಲ್ ಹಾಕ್ಬೇಕು. ಈ ರೀತಿ 5 ಅಂತ ತೋರಿಸಿ 80 ಅಂತ ಹಾಕಿ, ಅಂತ ಬರೆದ್ರೆ ಡೈಮೆನ್ಷನ್ ಕರೆಕ್ಟ್ ಆಗಿ ಇಂಡಿಕೇಟ್ ಆಗುತ್ತೆ. ಅದೇ ರೀತಿ ನೀವು ಎಲ್ಲ ಸರ್ಕಲ್ಗೂ ತೋರಿಸ್ಬೇಕಾಗತ್ತೆ. ಇದು ಎಷ್ಟು ಬಂದಿದೆ, ಅದೇ ರೀತಿ ಇದನ್ನು ತೋರಿಸ್ಬೇಕಾಗತ್ತೆ. ಮತ್ತೆ ಇದು ಎಷ್ಟು ಬಂದಿದೆ, ಅದನ್ನು ಕೂಡ ಅದೇ ರೀತಿ ತೋರಿಸ್ಬೇಕಾಗತ್ತೆ. ಅಷ್ಟು ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತೆ. ಸೊ ಇದು 5 ಪ್ರಾಬ್ಲಮ್ ಅಲ್ಲಿ ಈಗ ನಾನು ಈಗ ಹೇಳ್ಕೊಟ್ನಲ್ಲ, 5 ಪ್ರಾಬ್ಲಮ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ವಾಟ್ಸಪ್ ಅಲ್ಲಿ ಕೇಳಿ. ಇದಿಷ್ಟು ಟ್ರೈ ಮಾಡಿ ಇವತ್ತೇ ಮಾಡ್ಲಿಕ್ಕೆ, ಯಾಕಂದ್ರೆ ನಿಮಗೆ ರಜಾ ಇದೆ. ಸೊ ಹಾಗಾಗಿ ಟ್ರೈ ಟು ಡೂ ದಿಸ್ 5 ಪ್ರಾಬ್ಲಮ್ಸ್. ಸೊ ಮುಂಚಿಂದೆಲ್ಲ ಬರ್ಕೊಂಡು ಆದಷ್ಟು ರೆಕಾರ್ಡ್ ಸ್ಟಾರ್ಟ್ ಮಾಡಿ 5 ಪ್ರಾಬ್ಲಮ್ಸ್ ನ ಬುಕ್ ಅಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಇಲ್ಲಿ ಡೌಟ್ಸ್ ಬಂದ್ರೆ ನೀವು ಇಲ್ಲೇ ಕ್ಲಾರಿಫೈ ಮಾಡಬಹುದು, ಎಂಡ್ ಮೂಮೆಂಟ್ ಅಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸೊ ಆದಷ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಓಕೆನಾ? ಮತ್ತೆ ನಾನು ಈವ್ನಿಂಗ್ ನಿಮಗೆ ಮತ್ತೊಂದು ವಿಡಿಯೋ ಹಾಕ್ತೇನೆ. ನೆಕ್ಸ್ಟ್ 6 ರಿಮೈನಿಂಗ್ ಪ್ರಾಬ್ಲಮ್ಸ್ ಇದೆ, ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್. ಇನ್ನ ಅದ್ರ ಬಗ್ಗೆನೂ ಹೇಳ್ತೇನೆ ನಾನು ಏನಂತ ಹೇಳಿ. ಇದಿಷ್ಟು ಪಾಲಿಗಾನ್ಸ್ ಬಗ್ಗೆ ಹೇಳ್ತೇನೆ. ಗೊತ್ತಾಯ್ತಾ? ಸೊ ಹೋಪ್ಫುಲಿ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎನಿ ಡೌಟ್ಸ್ ಇದ್ರೆ ನೀವು ಗ್ರೂಪ್ ಅಲ್ಲಿ ಹಾಕಿ ಮೆಸೇಜ್. ಥ್ಯಾಂಕ್ ಯು.